ಡಾಕ್ಟರ್ ಶ್ರೀ ಶಿವರಾತ್ರಿ ರಾಜೇಂದ್ರ ಮಹಾಸ್ವಾಮೀಜಿಗಳ 110ನೇ ಜಯಂತಿ ಮಹೋತ್ಸವ ಹನೂರು ಪಟ್ಟಣದ ಹೊರವಲಯದ ಮಹದೇಶ್ವರ ಕ್ರೀಡಾಂಗಣದಲ್ಲಿ ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮಿಗಳ ಶತೋತ್ತರ ದಶಮಾನೋತ್ಸವ ಸಮಾರಂಭ ನಡೆಯಿತು. ಈ ಸಮಾರಂಭದಲ್ಲಿ ಶಾಸಕರಾದ ಎಂಆರ್ ಮಂಜುನಾಥ್ ಅವರು ಸಭೆಯನ್ನ ಉದ್ದೇಶಿಸಿ ಮಾತನಾಡಿ, ಜಗದ್ಗುರು ಶ್ರೀ ಶಿವರಾತ್ರಿ ರಾಜೇಂದ್ರ ಸ್ವಾಮೀಜಿಗಳು ನಮ್ಮ ತಾಲೂಕಿಗೆ ಕೊಟ್ಟಿರುವಂತಹ ಕೊಡುಗೆ ಮಹತ್ತರವಾದದ್ದು. ಸುತ್ತೂರು ಶ್ರೀ ಕ್ಷೇತ್ರ ಲಕ್ಷಾಂತರ ಜನರ ಬದುಕಿಗೆ ದಾರಿದೀಪ ಆಗಿದೆ. ಶ್ರೀಗಳು ಶಿಕ್ಷಣಕ್ಕಾಗಿ ಹೆಚ್ಚಿನ ಆಸಕ್ತಿಯಿಂದ ಈ ಭಾಗದಲ್ಲಿ ಹಲವಾರು ಕಡೆಗಳಲ್ಲಿ ಜೆಎಸ್ಎಸ್ ಶಿಕ್ಷಣ ಸಂಸ್ಥೆಗಳನ್ನು ತೆರೆದು ಈ ಭಾಗದ ಜನರ ಶಿಕ್ಷಣಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಾರೆ ಅಂತ ಹೇಳಿ ಸ್ಮರಿಸಿ, ಜೆಎಸ್ಎಸ್ ಸಂಸ್ಥೆಯೇ ಸಾಟಿ ಇಡೀ ದೇಶದಾದ್ಯಂತ ಹಾಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 300ಕ್ಕೂ ಹೆಚ್ಚು ಸಂಸ್ಥೆಗಳಿದೆ. ನಮ್ಮ ಹನೂರಿನಲ್ಲಿ ಶಿಕ್ಷಣ ಕ್ಷೇತ್ರ ಒಳ್ಳೆಯ ಸ್ಥಾನದಲ್ಲಿ ಇರುವುದಕ್ಕೆ ರಾಜೇಂದ್ರ ಶ್ರೀಗಳು ಕಾರಣ. ಮುಂದಿನ ದಿನದಲ್ಲಿ ಇನ್ನೂ ಹೆಚ್ಚೆಚ್ಚು ಸಂಸ್ಥೆಯ ಸಾಮಾಜಿಕ ಕಾರ್ಯಗಳು ಮುಂದುವರಿಯಲಿ. ನಮ್ಮ ಕ್ಷೇತ್ರದಲ್ಲಿ ರಾಜೇಂದ್ರ ಮಹಾಸ್ವಾಮೀಜಿಯವರ 110ನೇ ಜನ್ಮದಿನೋತ್ಸವ ಆಚರಣೆ ಮಾಡ್ತಾ ಇರುವಂಥದ್ದು ಕ್ಷೇತ್ರದ ಜನರ ಪುಣ್ಯ ಅಂತ ಹೇಳಿದ್ರು. ಇನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಸುತ್ತೂರು ವೀರಸಿಂಹಾಸನ ಮಠದ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠದ ಶ್ರೀ ಸಿದ್ಧಲಿಂಗ ಸ್ವಾಮೀಜಿಗಳು, ದೇವನೂರ ಗುರುಮಲ್ಲೇಶ್ವರ ದಾಸೋಹ ಮಠದ ಶ್ರೀ ಮಹಾಂತ ಸ್ವಾಮಿಗಳು, ವಾಟಾಳು ಸೂರ್ಯ ಸಿಂಹಾಸನ ಮಠದ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಗಳು, ಸಾಲೂರು ಬೃಹತ್ ಮಠದ ಶಾಂತ ಮಲ್ಲಿಕಾರ್ಜುನ, ಹೊಸದುರ್ಗ ಭಗೀರಥ ಉಪ್ಪಾರ ಪೀಠದ ಜಗದ್ಗುರು ಶ್ರೀ ಪುರುಷೋತ್ತಮಾನಂದಪುರಿ ಸ್ವಾಮೀಜಿಗಳು, ಕನಕಪುರ ಮಠ ಶ್ರೀ ಚನ್ನಬಸವ ಸ್ವಾಮೀಜಿಗಳು, ಕನಕಪುರ ಮರಳೆಗವಿ ಮಠದ ಮುಮ್ಮಡಿ ಶಿವರುದ್ರ ಸ್ವಾಮಿಗಳು, ಬೆಂಗಳೂರು ಆದಿಚುಂಚನಗಿರಿ ಶಾಖಾ ಮಠದ ಸೌಮ್ಯನಾಥ ಸ್ವಾಮೀಜಿಗಳು, ಮೈಸೂರು ಕುದೇರು ಮಠದ ಶ್ರೀ ಗುರುಶಾಂತ ಸ್ವಾಮೀಜಿಗಳು ಸೇರಿದಂತೆ ಇನ್ನೂ ಹಲವು ಮಠಮಾನ್ಯಗಳ ಸ್ವಾಮೀಜಿಗಳು ಹಾಗೆ ಜನಧ್ವನಿ ವೆಂಕಟೇಶ್, ದತ್ತೇಶ್, ಬಿಜೆಪಿ ಮುಖಂಡ ನಿಶಾಂತ್, ಜನಪ್ರತಿನಿಧಿಗಳು, ಸಾರ್ವಜನಿಕರು ಉಪಸ್ಥಿತರಾಗಿದ್ದರು. ಒಂದು ಸಂಸ್ಥೆ ಬೇರೊಂದು ಮತ್ತೊಂದಿಲ್ಲ ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತೇನೆ. ಯಾಕೆಂದ್ರೆ ಮುಖ್ಯವಾಗಿ ನಾವು ಕಂಡಂತೆ ಇವತ್ತು ಹನೂರು ಭಾಗದಲ್ಲಿ ಇಡೀ ದೇಶಾದ್ಯಂತ ಈಗ ಅವರ ಒಂದು 300 ಸಂಸ್ಥೆಗಳಿಗೂ ಹೆಚ್ಚಿದ್ದಂತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದೆ. ಹನೂರಿನಲ್ಲಿ ಇವತ್ತೇನು ನಾವು ಆ ಒಂದು ಕಷ್ಟದ ಸಂದರ್ಭ, ಪರಿಮಳಪ್ಪನವ್ರು ಹೇಳ್ತಾ ಇದ್ರು, ಹಿಂದೆ ಪ್ರತಿಯೊಂದು ಗ್ರಾಮದಲ್ಲಿ ಹೋಗಿ ಅವರನ್ನ ಕೇಳಿದಾಗ ಪ್ರತಿಯೊಂದು ಗ್ರಾಮಕ್ಕೂ ಒಂದೊಂದು ಸಂಸ್ಥೆಗಳನ್ನ ಸ್ಥಾಪಿಸಲಿಕ್ಕೆ ಅವತ್ತಿನ ಒಂದು ತೀರ್ಮಾನ, ಬಹುಶಃ ಇವತ್ತಿನ ಈ ಒಂದು ಹನೂರು ಭಾಗ ಏನಾದ್ರು ವಿದ್ಯೆಯಲ್ಲಿ ಮುಂದೆ ಬಂದಿದೆ ಅಂತಂದ್ರೆ ಇದು ಒಂದು ಕಾರಣ. ಅಂತ ಒಂದು ಸಂಸ್ಥೆ ಇವತ್ತು ನಾವು 110ನೇ ಶತಮಾನೋತ್ಸವ ಜಯಂತಿಯನ್ನು ಆಚರಿಸ್ತಾ ಇದ್ದೀವಿ ರಾಜೇಂದ್ರ ಶ್ರೀಗಳ. ಆ ಒಂದು ಸಂಸ್ಥೆಯಲ್ಲಿ ಸಾಕಷ್ಟು ವಿದ್ಯಾವಂತರಾಗಿದ್ದಾರೆ, ಇವತ್ತು ಉನ್ನತ ಮಟ್ಟದಲ್ಲಿ ಅಧಿಕಾರಿಗಳಾಗಿದ್ದಾರೆ. ಅವರೆಲ್ಲನೂ ನಾನು ಬಯಸ್ತೇನೆ, ಒಂದು ಗುರುಮಟ್ಟಕ್ಕೆ ಒಂದು ಕೃತಜ್ಞತೆಯಾಗಿ ಋಣಿಯಾಗಿ ಅವರು ಇನ್ನೇನಾದ್ರು ಒಂದು ಕೊಡುಗೆಯನ್ನ ಮತ್ತೆ ಅವರ ಸೇವೆಯನ್ನ ಸಲ್ಲಿಸಲಿಕ್ಕೆ ಮುಂದಾಗಬೇಕನ್ನೋ ಒಂದು ಮಾತನ್ನ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ಅಂತ ಒಂದು ವಿಚಾರವಾಗಿ ಇವತ್ತು ಏನ್ ನಾವು ರಾಜೇಂದ್ರ ಶ್ರೀಗಳ ಜಯಂತ್ಯೋತ್ಸವ ಈ ಒಂದು ಕಾರ್ಯಕ್ರಮವನ್ನು ನಾವು ಶ್ರೀಗಳು ಜಿಲ್ಲಾದ್ಯಂತ ಮತ್ತೆ ನಮ್ಮ ತಾಲೂಕಿಗೆ ಬಂದಿರ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಷಯ. ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇನ್ನು ಹೆಚ್ಚು ಹೆಚ್ಚು ಆ ಸಂಸ್ಥೆ ಮತ್ತೆ ಏನಿವತ್ತು ಅವರು ಆರೋಗ್ಯಕ್ಕಿರ್ಬೋದು ಮತ್ತೆ ವಿದ್ಯೆಗಿರ್ಬೋದು ಅನ್ನ ದಾಸೋಹಕ್ಕಿರ್ಬೋದು ಕೊಟ್ಟಂತ ಕೊಡುಗೆ ಅದು ಅನನ್ಯ. ಅಂತ ಒಂದು ಸಂಸ್ಥೆ ಇನ್ನು ಹೆಚ್ಚು ಹೆಚ್ಚು ಕಾಲ ಈ ಒಂದು ಏನು ಭೂಮಿ ಇರೋ ತನಕ ಅವರ ಒಂದು ಸೇವೆ ಅಜರಾಮರವಾಗಿರ್ಲಿ ಅನ್ನೋ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ, ಏನು ಈ ಕಾರ್ಯಕ್ರಮದ ಒಂದು ಭಾಗವಾಗಿ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೀವಿ, ಈ ಒಂದು ಜಯಂತಿಯನ್ನ ಇಷ್ಟು ಒಂದು ಅರ್ಥಪೂರ್ಣವಾಗಿ ಅವರ ಒಂದು ಭಕ್ತಿಪೂರ್ವಕವಾಗಿ ನಮನಗಳನ್ನ ಸಲ್ಲಿಸ್ತಾ ಇದ್ದೇವೆ. ಜೊತೆಗೆ ಈ ಒಂದು ನನ್ನ ಒಂದು ಏನು ಜನ ಇವತ್ತು ನಮಗೊಂದು ಅವಕಾಶ ಕೊಟ್ಟಿದ್ದಾರೆ, ಋಣ ತೀರಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದರಲ್ಲಿ ಶ್ರೀಗಳಲ್ಲಿ ಒಂದು ಮನವಿಯನ್ನ ಮಾಡ್ತಾ, ಏನ್ ಇದುವರೆಗೂ ಆಗದೆ ಇರ್ತಕ್ಕಂಥ ಕೆಲಸಗಳಲ್ಲಿ ಈಗಾಗಲೇ ಸರ್ಕಾರದ ವತಿಯಿಂದ ಮುಖ್ಯಮಂತ್ರಿಗಳ ಒಂದು ಆಶೀರ್ವಾದ ಇದೆ. ಏನು ಕ್ಯಾಬಿನೆಟ್ ಆದಂತ ಸಂದರ್ಭದಲ್ಲಿ ಅವರು ಆರೋಗ್ಯಕ್ಕೆ ನಮ್ಮ ಕೃಷ್ಣರಾಜ ಗುರುಗಳು ಹೇಳ್ತಾ ಇದ್ರು, ನೀರು ಮತ್ತೆ ಆರೋಗ್ಯಕ್ಕೆ ಇಲ್ಲಿ ಬಹಳ ಅವಶ್ಯಕತೆ ಇದೆ ಅಂತ. 50 ಬೆಡ್ ಹಾಸ್ಪಿಟಲ್ ಈಗಾಗಲೇ ಒಂದು ಏನು
ಇನ್ನೊಂದು ತಿಂಗಳಲ್ಲಿ ನಾವು ಬುದ್ಧಿ ಪೂಜೆ ಮಾಡಲಿದ್ದೇವೆ ಅಂತ ಒಂದು ಕಾರ್ಯಕ್ರಮನ ಮುಖ್ಯಮಂತ್ರಿಗಳು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿ CHC PG ಪಾಳ್ಯದಲ್ಲಿ, ಒಡೆರಪಾಳ್ಯದಲ್ಲಿ PHC, ಅದೇ ರೀತಿ ಗೋಪಿನಾಥದಲ್ಲಿ ನಮ್ಮ ಕೊನೆ ಭಾಗ ಅಲ್ಲೂ ಸಹ PHC ಅವಶ್ಯಕತೆ ಇದೆ ಅಂತ ಹೇಳಿ ಅಲ್ಲೂ ಸಹ ಅವಕಾಶ ಮಾಡಿಕೊಟ್ಟಿದ್ದಾರೆ. ಬಹುಶಃ ಇಂಥ ಒಂದು ದೊಡ್ಡ ಒಂದು ಅವಕಾಶನ ಮಾಡಿಕೊಟ್ಟಿದ್ದಾರೆ. ಜೊತೆಗೆ ಅರಣ್ಯ ಭಾಗಕ್ಕೆ ಬಹಳಷ್ಟು ಇವತ್ತೇನು ನಾವು ಈ ರೈತಾಪಿ ವರ್ಗ ಇರ್ತಕ್ಕಂಥದ್ದು, ಈಗ ಫಾರೆಸ್ಟ್ ಇಲಾಖೆಗೆ ಸುಮಾರು 150 ಕೋಟಿ ಒಂದು ಜಿಲ್ಲೆಗೆ ಕೊಟ್ಟಿರ್ತಕ್ಕಂಥದ್ದು, ಅದರಲ್ಲೂ ಬಹುಪಾಲು ನಮ್ಮ ಹನೂರು ಭಾಗಕ್ಕೆ ಬಂದಿರತಕ್ಕಂಥದ್ದು ಬಹಳ ಇದು ಹೆಮ್ಮೆಯ ವಿಷಯ. ಹಾಗಾಗಿ ಅದು ಇಲ್ಲಿ ಸ್ಮರಿಸಲೇಬೇಕು. ಏನು ಇವತ್ತು ತಾಲೂಕಾಗಿ ಇಷ್ಟು ವರ್ಷಗಳಾದ್ರೂ ನಮ್ಮ ತಾಲೂಕು ಆಡಳಿತ ಭವನ ಇಲ್ಲ, ಉಳಿದಂತ ಕಟ್ಟಡಗಳು ಯಾವುದೂ ಸಹ ಇಲ್ಲೇ ರೀತಿಯಲ್ಲಿ ಇವತ್ತು ಪ್ರಜಾಸೌಧ ಇನ್ನೇನು ಅದು ಟೆಂಡರ್ಗೆ ಹೋಗಿದೆ. ಕೆಲವೇ ಒಂದು ತಿಂಗಳು 2 ತಿಂಗಳಲ್ಲಿ ಅದು ಸಹ ಬುದ್ಧಿ ಪೂಜೆ ಆಗೋದಿದೆ. ಜೊತೆಗೆ ಏನು ಬಸ್ ಡಿಪೋ, ಇವತ್ತು ಮಕ್ಕಳು ಓಡಾಡಲಿಕ್ಕೆ ಬಹಳಷ್ಟು ಸಂಕಷ್ಟ. ಒಂದೊಂದು ಬಸ್ಸಲ್ಲಿ ಸಾಕಷ್ಟು ಮಕ್ಕಳು ಒಂದೇ ಬಸ್ಸಲ್ಲಿ ಬರ್ಬೇಕಾಗತ್ತೆ ಅಂತ ಒಂದು ಸಮಸ್ಯೆ ಇಲ್ಲಿ ಒಂದು ಡಿಪೋ ಇಲ್ಲದೆ ಇರೋದ್ರಿಂದ ಬಸ್ ಡಿಪೋ ಬಹುಶಃ ಅದನ್ನು ಟೆಂಡರ್ಗೆ ಹೋಗಿರ್ತಕ್ಕಂಥದ್ದು. ಪಟ್ಟಣ ಪಂಚಾಯತಿ ಅದನ್ನು ಸಹ ಇವತ್ತು ಆಗ್ತಾ ಇದೆ. ಆ ಒಂದು ಜಾಗವನ್ನು ಗುರುತಿಸಿದೀವಿ, ಅದನ್ನು ಹಣ ಬಂದು ಸುಮಾರು ವರ್ಷಗಳಾಗಿದೆ. ಬಹುಶಃ ಅದಕ್ಕೆ ಯಾವುದೇ ಒಂದು ಜಾಗ ಗುರುತಿಸದೆ ಆಗದಿರೋದ್ರಿಂದ ಅದು ಪೆಂಡಿಂಗ್ ಇತ್ತು. ಅದು ಸಹ ಇವತ್ತು ಆಗ್ಲಿಕ್ಕೆ ಎಲ್ಲ ಒಂದು ರೂಪರೇಷೆ ತಯಾರಾಗಿದೆ. ತಾಲೂಕಾ ಪಂಚಾಯತಿ ಬಿಲ್ಡಿಂಗ್ ಅದು ಸಹ ಇವತ್ತು ಸುಮಾರು 12 ಎಕರೆ ಜಾಗ ಇವತ್ತು ಅಲ್ಲಿ ಹಿಂದೆ ಗುರುತಿಸಿರ್ತಕ್ಕಂಥದ್ದು. ಅದೇ ಜಾಗದಲ್ಲಿ ಪ್ರಜಾಸೌಧ, ತಾಲೂಕಾ ಪಂಚಾಯತಿ, ಕೋರ್ಟು, ಇವನ್ ಕೋರ್ಟು ಸಹ ಅಲ್ಲೇ ಬರ್ತಾ ಇರೋದು ಬಹಳ ಒಂದು ಹೆಮ್ಮೆಯ ವಿಷಯ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಬಯಸಲಿಕ್ಕೆ ಹೇಳ್ತೇನೆ. ಇಂಥ ಒಂದಿಷ್ಟು ಒಂದು ಕಾರ್ಯಕ್ರಮಗಳ ಜೊತೆಗೆ ಇವತ್ತೇನು ಹನೂರು ತಾಲೂಕಿನ ಜೀವನಾಡಿ, ಮುಖ್ಯವಾಗಿ ಇವತ್ತು ರೈತಾಪಿ ವರ್ಗ 100ಕ್ಕೆ 100ರಷ್ಟು ರೈತರಿರ್ತಕ್ಕಂಥ ಈ ಒಂದು ತಾಲೂಕ. ಈ ಒಂದು ತಾಲೂಕದಲ್ಲಿ ಅವರಿಗೆ ಬೇಕಾಗಿರ್ತಕ್ಕಂಥದ್ದು ಮುಖ್ಯವಾಗಿ ನೀರು ಮತ್ತೆ ಕರೆಂಟ್. ನೀರನ್ನ ಈಗೇನು ಮಾಜಿ ಶಾಸಕರು ಹೇಳ್ತಾ ಇದ್ರು, ಗುಂಡಾಲಿಂದ ಸರಗೂರಿಂದ ಗುಂಡಾಲಕ್ಕೆ ಏತ ನೀರಾವರಿ ಆಗಿದೆ, ಉಳಿದಂಥದ್ದು ಆಗುವಂತಲ್ಲಿದೆ ಅಂತ. ಈಗ ನಾನು ಬಂದ್ಮೇಲೆ ಏನು ರಾಮನಗುಡ್ಡಕ್ಕೆ ಬಹುಶಃ ಅದು ಸುಮಾರು 8 ಕೋಟಿ ಅನುದಾನ ಬೇಕಿತ್ತು. ಕೇವಲ 2.5 ಕೋಟಿಯಲ್ಲಿ ನೀರು ತರ್ತಕ್ಕಂಥ ಕೆಲಸನ ನಾವೇ ಮಾಡಿದೆ ಅಂತ ಒಂದು ಕೆಲಸ ಈಗ ಆಗ್ತಾ ಇದೆ. ಅದೇ ರೀತಿ ಉಪೆ ಹುಣಸೆಗೂ ಸಹ ನೀರು ಕೊಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಮುಂದುವರೆದು ಏನು KRPC ಇಂದ ಏನಾದ್ರು ದಕ್ಷಿಣ ಕರ್ನಾಟಕದಲ್ಲಿ ಫ್ಲೋ ಇರಿಗೇಷನ್ ಅಲ್ಲಿ ಏನಾದ್ರು ಒಂದು ಅವಕಾಶ ಇತ್ತಂದ್ರೆ ಅದು ನಮ್ಮ ಹನೂರು ಭಾಗ ಮಾತ್ರ.